ಧಗೆಯಲ್ಲಿ ಧಾರವಾಡ ಜಿಲ್ಲೆಯ 78 ಹಳ್ಳಿಗಳಿಗೆ ಈಗ ಜಲಗಂಟಕ ಎದುರಾಗ್ತಾ ಇದೆ. ಮುಂದಿನ 3 ತಿಂಗಳಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ದೊಡ್ಡದಾಗೋ ಸಮಸ್ಯೆ ಇದೆ, ಸಾಧ್ಯತೆ ಕಾಣಿಸ್ತಾ ಇದೆ. ಸಮಸ್ಯೆ ಆಗುವಂತ ಬಗ್ಗೆ ಸರ್ವೆ ನಡೆಸಿದೆ ಜಿಲ್ಲಾಡಳಿತ. ಈಗಾಗಲೇ ಬಿಸಿಲು ಆರಂಭ ಆಗ್ತಾ ಇದ್ದಂತೆ ಅನೇಕ ಜಿಲ್ಲೆಗಳಲ್ಲಿ ಕೆರೆ ಕಟ್ಟೆಗಳು ಬರಿದಾಗ್ತಾ ಇವೆ, ನೀರಿನ ಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗ್ತಿವೆ. ಅದರ ಬೆನ್ನಲ್ಲೇ ಮುಂದಿನ 3 ತಿಂಗಳಲ್ಲಿ ಈ ರೀತಿಯ ಸಮಸ್ಯೆ ಮತ್ತಷ್ಟು ದಟ್ಟವಾಗುವಂತ ಸಾಧ್ಯತೆ ಇದೆ. ಇದರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಒಂದು ಸರ್ವೆ ನಡೆಸಿದೆಯಂತೆ. ಸಮಸ್ಯೆ ಎದುರಿಸೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಕುಡಿಯುವ ನೀರು ಸರಬರಾಜಿಗೆ ಕೊಳವೆ ಬಾವಿ ಸಹ ಗುರುತು ಮಾಡಿದ್ದಾರಂತೆ. ಮುನ್ನೆಚ್ಚರಿಕಾ ಕ್ರಮವಾಗಿ 162 ಖಾಸಗಿ ಜಾಗಗಳನ್ನ ಅಂದ್ರೆ ಕೊಳವೆಗಳನ್ನ ತಪ್ಪಿಸೋದಕ್ಕೆ ಅಂತೇಳಿ ಅಂದ್ರೆ ಕೊಳವೆ ಬಾವಿಗಳನ್ನು ತೆಗಿಸಬೇಕು ಅನ್ನುವಂಥ ಕಾರಣಕ್ಕೆ ಜಾಗಗಳನ್ನು ಗುರುತು ಮಾಡಿಕೊಂಡಿದ್ದಾರಂತೆ. ನೋಡಿ, ಈಗಾಗಲೇ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಒಂದು ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದು ದಿನನಿತ್ಯದ ಬಳಕೆಗೂ ಕೂಡ ನೀರಿನ ಸಮಸ್ಯೆ ಎದುರಾಗುತ್ತೆ. ಪಾಪ ಜನರು ಕೊಡ ಹಿಡ್ಕೊಂಡು ಅದೆಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ನೀರು ಎಲ್ಲಿ ಸಿಗುತ್ತೋ ಅಲ್ಲಿವರೆಗೂ ಹೋಗ್ತಾ ಇರ್ತಾರೆ. ಬಟ್ ಈ ರೀತಿ ಸಮಸ್ಯೆ ಎದುರಾಗ್ತಾ ಇದ್ದಂತೆ ಈಗ ಅದರಲ್ಲೂ ಕೂಡ ಧಾರವಾಡದಲ್ಲಿ 78 ಹಳ್ಳಿಗಳಿಗೆ ಜಲಕಂಟಕ ಇನ್ನು 3 ತಿಂಗಳಲ್ಲಿ ಮತ್ತಷ್ಟು ಉಲ್ಬಣ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈಗ ಜಿಲ್ಲಾಡಳಿತ ತಯಾರಿ ಮಾಡ್ಕೊಳ್ತಾ ಇದೆಯಂತೆ. ಒಂದಷ್ಟು ಕೊಳವೆ ಬಾವಿಗಳನ್ನು ತೆಗೆಸೋದಿರ್ಬೋದು, ನೀರಿನ ಸರಬರಾಜಿಗೆ ಬೇಕಾಗಿರುವಂಥ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಇವಾಗ ನೋಡ್ರಿ, ನಾವು ಏಪ್ರಿಲ್ ಮೇ ಅಂದರೆ ಬೇಸಿಗೆ ಪ್ರಾರಂಭ ಆಗ್ತಿತ್ತು ಈ ಹಿಂದೆ. ಇವಾಗ ನಾವು ಮಾರ್ಚ್ 1ನೇ ವಾರದಲ್ಲೇ ಘನ ಬಿಸಿಲಿನ ತಾಪ ಹೆಚ್ಚಾಗಿ ನೀರಿನ ಹಾಹಾಕಾರ ಮತ್ತು ತುಂಬ ಜಾಸ್ತಿ ಆಗ್ತಾಯಿದೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ 78 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ತುಂಬ ಇದೆ. ಈ ತುಂಬ ಸಮಸ್ಯೆಗಳನ್ನು ಪ್ರತಿ ವರ್ಷವೂ ಬೇಸಿಗೆ ಬಂದಾಗ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಹೇಳುತ್ತೆ, ನಾವು ಖಾಸಗಿ ಬೋರ್ವೆಲ್ಗಳಿಗೆ ಹೋಗ್ತೇವೆ, ನೀರು ಕೊಡ್ತೇವೆ ಅಂತ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಕಲ್ಪಿಸ್ತಾರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ? ಇದು ತಕ್ಷಣವೇ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಟ್ಟು ನಮ್ಮ ಹಳ್ಳಿಗಳ ನೀರಿನ ಹಾಹಾಕಾರನ ತೀರಿಸಬೇಕು. ಇದೇ ಥರ ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಈ ಬೇಸಿಗೆ ಕಾಲದಲ್ಲಿ ತುಂಬ ನೀರಿನ ಸಮಸ್ಯೆ ಆಗ್ತಾಯಿದೆ. ಪಕ್ಷಿಗಳು ಬಿಸಿಲಿನಲ್ಲಿ ನರಳಾಡಿ ಒದ್ದಾಡಿ ಸಾಯುವಂಥ ಪರಿಸ್ಥಿತಿ ಬಂದಿದೆ ನೀರು ಸಿಗಲಾರ್ದಕ್ಕೆ. ಅವಕ್ಕೂ ಒಂದು ಜಿಲ್ಲಾಡಳಿತ ಏನಾದರೂ ವ್ಯವಸ್ಥೆ ಮಾಡಿ ಜಾನುವಾರುಗಳಿಗೆ, ಕೆರೆ ಕಟ್ಟೆಗಳು, ಹೊಲವರಿಗಳಲ್ಲಿ ನೀರನ್ನು ಬಿಡಿಸಿ ಅವನ್ನೂ ಇನ್ನು ಬೇಸಿಗೆ ಕಾಲದಲ್ಲಿ ಬದುಕಿಸ್ಬೇಕಂತ ಕೇಳ್ತೇವೆ ಸರ್. ಇವಾಗ ನೋಡ್ರಿ, ನಾವು ಏಪ್ರಿಲ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಜೊತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಏನು ಸಮಸ್ಯೆ, ಪರಿಹಾರ ಹೇಗೆ ಕಂಡುಕೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. 78 ಹಳ್ಳಿ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಬಿಸಿಲು ನೆತ್ತಿ ಸುಡ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಅಂತಂದರೆ ಧಾರವಾಡ ಜಿಲ್ಲೆಗಳಿಗೆ 78 ಹಳ್ಳಿಗಳಿಗೆ ನೀರಿನ ಹಾಹಾಕಾರ ಮತ್ತು ಜಲಕಂಠ ಆರಂಭವಾಗಿದೆ. ಈ ಸಂಬಂಧ ನನ್ನ ಜೊತೆ ಮಾತಾಡಲಿಕ್ಕೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರಿದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಮೇಡಮ್, 78 ಹಳ್ಳಿಗಳಿಗೆ ಜಲಕಂಠಕ ಆರಂಭವಾಗಿದೆ, ನೀರಿಗೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಮೇಡಮ್? ಈಗ ಈ ಒಂದು ಬೇಸಿಗೆ ನಿಟ್ಟಿನಲ್ಲಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ DDMA ಮೀಟಿಂಗನ್ನು ನಾವು ಕಂಡಕ್ಟ್ ಮಾಡಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿನ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಕರೆದು ನಾವು ಮೀಟಿಂಗ್ ಮಾಡಿದ್ದೀವಿ. ಸೊ ಈಗ ನಾವು ಗುರುತು ಮಾಡಿದುವಾಗ ನಾವು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಎಷ್ಟು ಸಮಸ್ಯೆಗಳು ಯಾವ್ಯಾವ ಹಳ್ಳಿಗಳಲ್ಲಿ ಬರ್ತದೆ ಅಂತ ಈಗಾಗಲೇ ನಾವು ಗುರುತಿಸ್ತೀವಿ. ನಮ್ಮ ತಾಲೂಕು ಲೆವೆಲಲ್ಲಿ ಒಂದು ಟಾಸ್ಕ್ ಫೋರ್ಸ್ ಇರ್ತದೆ, ಸನ್ಮಾನ್ಯ ಆ ಭಾಗದ ಶಾಸಕರ ಅವರ ಅಧ್ಯಕ್ಷತೆಯಲ್ಲಿ ಇರ್ತದೆ. ಸೊ ಅವರೆಲ್ಲರೂ ಕೂಡ ಟಾಸ್ಕ್ ಫೋರ್ಸನ್ನು ಇದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಇರುವ 395 ಗ್ರಾಮಗಳಲ್ಲಿ ಸುಮಾರು ಒಂದು 78 ಗ್ರಾಮಗಳಲ್ಲಿ ಈ ಥರ ಸಮಸ್ಯೆಗಳು ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಬರಬಹುದು ಅಂತ. ಈಗ ಸದ್ಯಕ್ಕೆ ಯಾವ ಸಮಸ್ಯೆಗಳು ಇಲ್ಲ, ಬಟ್ ಈಗ ಮುಂದಕ್ಕೆ ಈಗ ಬೇಸಿಗೆ ಸಮಯದಲ್ಲಿ ಬರಬಹುದು ಅಂಥ ಗ್ರಾಮಗಳು ಯಾವುದು ಅಂತ ನಾವು ನೋಡಿದಾಗ ಅವು ಎಲ್ಲನೂ ಕೂಡ ಗ್ರೌಂಡ್ ವಾಟರನ್ನು ಅಂದರೆ ನೆಲದ ಗ್ರೌಂಡ್ ವಾಟರ್ ಬೋರ್ವೆಲ್ಲಲ್ಲಿ ಡಿಪೆಂಡ್ ಆಗಿರುವ ಗ್ರಾಮಗಳು ಇದ್ದಾವೆ. ಜಲಾಶಯದಿಂದ ನೀರು ಬಿಡಿಸೋದಕ್ಕೆ ಕೂಡ ಅವಕಾಶ ಇದೆ. ಈಗಾಗಲೇ 14 TMC ನೀರು ನಮ್ಮ MRBCನಲ್ಲಿ ಇದೆ. ಇದು ನಾವು ಹೋದ ವರ್ಷ ಹೋಲಿಸಿದಾಗ ಬರೀ 8 ರಿಂದ 9 TMC ಮಾತ್ರ ಈ ಸಮಯದಲ್ಲಿ ಇತ್ತು. ಸೊ ಈಗ ನಮಗೆ ಸಾಕಷ್ಟು ಅಲ್ಲಿನ ಸೋರ್ಸಲ್ಲಿ ಏನು ಸಮಸ್ಯೆಗಳು ಬರಲ್ಲ.
ಈಗಾಗಲೇ ನಮ್ಮ ರೀಜನಲ್ ಕಮಿಷನರ್ ಅವರು ಕನ್ಸರ್ನ್ಡ್ ಡಿ ಸಿಗಳಿಗೇನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಕುಡಿಯುವ ನೀರಿಗೆ ಎಷ್ಟು ನಾವು ರಿಸರ್ವ್ ಇಡಬೇಕು ಮಾಡಬೇಕು ಅಂತ. ಅದನ್ನು ಕೂಡ ಸಂಬಂಧಪಟ್ಟ ನೀರಾವರಿ ಇಲಾಖೆ ಜೊತೆಗೆ ನಾವು ಸತತವಾಗಿ ಸಂಪರ್ಕದಲ್ಲಿ ಇದ್ದೀವಿ. ಇರುವ ಬೋರ್ವೆಲ್ಗಳನ್ನು ಫ್ಲಶಿಂಗ್ ಮಾಡಿ ಇನ್ನೂ ಕೂಡ ಈಲ್ಡ್ ಜಾಸ್ತಿ ಮಾಡಬೇಕಾದ ಸಂದರ್ಭದಲ್ಲಿ ಅದನ್ನು ಕೂಡ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಸಂಬಂಧಪಟ್ಟ PRED ಇಲಾಖೆಗೂ ಕೂಡ ಸೂಚನೆ ನೀಡಿದ್ದೀವಿ. ಅವರು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮ CO ಜಿಲ್ಲಾ ಪಂಚಾಯತ್ ಅವರು ಕೂಡ ಬೇರೆ ಬೇರೆ ಹಳ್ಳಿಗಳಲ್ಲಿ ಸಮಸ್ಯೆ ಇರುವ ಹಳ್ಳಿಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿನೂ ಕೂಡ ಮೀಟಿಂಗ್ಸನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಪ್ರತಿ ವಾರದಲ್ಲಿನೂ DDMA ಮೀಟಿಂಗನ್ನು ಮಾಡಿ ನಾವು ಸ್ಟೇಟಸನ್ನು ತಿಳ್ಕೊತಾ ಇದ್ದೀವಿ. ಸೊ ಈ ವರ್ಷ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಬಗೆಹರಿಸೋದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೀವಿ. ಅದು ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ 3 ಟೋಲ್ ಫ್ರೀ ನಂಬರ್ಗಳನ್ನು ಅವರಿಗೆ ಕೊಟ್ಟಿದ್ದೀವಿ. ಯಾರಿಗನ್ನೋದು ಏನಾದರೂ ಸಮಸ್ಯೆಗಳಿದ್ದರೆ ತಕ್ಷಣ ಈ ನಂಬರ್ಗೆ ಫೋನ್ ಮಾಡಿ ವಿದಿನ್ 4 ಅವರ್ಸಲ್ಲಿ ಅದನ್ನು ಸಪ್ಲೈ ರೆಸ್ಟೋರ್ ಮಾಡುವಂಥ ಕ್ರಮಗಳನ್ನು ತಗೊಳ್ಬೇಕು ಅಂತ ಸಂಬಂಧಪಟ್ಟ ಇಲಾಖೆಯವರಿಗೆ ಕೂಡ ಸೂಚನೆ ನೀಡಿದ್ದೀವಿ. ಸೊ ಹೋದ ವರ್ಷದ ಹೋಲಿಸಿದಾಗ ಈ ವರ್ಷ ಅಷ್ಟು ನಮಗೆ ಬೇಸಿಗೆನಲ್ಲಿ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಕಡಿಮೆ ಇದೆ. ಆದಾಗ್ಯೂ ಸಹ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಈ 2 ತಿಂಗಳು ಸತತವಾಗಿ ಕುಡಿಯುವ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಪ್ರಮುಖವಾಗಿ 78 ಹಳ್ಳಿಗಳಿದಾವೆ ಮೇಡಮ್. ಯಾವ ತಾಲೂಕುಗಳು ಬರ್ತಾವೆ ಮೇಡಮ್ ಪ್ರಮುಖವಾಗಿ ನೋಡಿದಾಗ? ಇಲ್ಲ, ಮ್ಯಾಕ್ಸಿಮಮ್ ನಾವು ನೋಡಿದಾಗ ನಮಗೆ ಧಾರವಾಡಲ್ಲಿ ಇದೆ, ಧಾರವಾಡ ಮತ್ತು ಹುಬ್ಳಿ ಭಾಗದಲ್ಲಿ ಬರ್ತಾ ಇದೆ. ಸೊ ಉಳಿದ ಕಡೆ ಸಿಂಗಲ್ ಡಿಜಿಟ್ಸಲ್ಲಿನೇ ಇದ್ದಾವೆ. ಸೊ ಧಾರವಾಡ ಮತ್ತು ಹುಬ್ಳಿನಲ್ಲಿ ಸ್ವಲ್ಪ ಗ್ರಾಮಗಳು ಇದ್ದಾವೆ. ಸೊ ಅದನ್ನು ಐಡೆಂಟಿಫೈ ಮಾಡಿ ನಾವು ಈಗಾಗಲೇ ಸತತವಾದ ಸಂಪರ್ಕದಲ್ಲಿ ಇದ್ದೀವಿ. ಥ್ಯಾಂಕ್ ಯು. 78 ಹಳ್ಳಿಗಳಿಗೆ ನೀರಿನ ಅಭಾವ ಕಾಣ್ತಾ ಇದೆ. ಹೀಗಾಗಿ ನಾವು 152 ಏನು ಪ್ರೈವೇಟ್ ಬೋರ್ವೆಲ್ಗಳಿದ್ದಾವೆ ಮತ್ತು ಕೊಳವೆ ಭಾಗಗಳನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ವಿ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ ವರ್ಷ ನೋಡಿದರೆ ಈ ವರ್ಷ ಯಾವುದೇ ರೀತಿಯಂಥ ನೀರಿನ ಅಭಾವ ಇಲ್ಲ. ಹಾಗೇನಾದರೂ ಇದ್ದರೆ ಸಹಿತ ಜಿಲ್ಲಾಡಳಿತ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳೋಕ್ಕೆ ಸಕಲ ಸಿದ್ಧತೆ ಆಗಿದೆ ಅನ್ನೋದು ಜಿಲ್ಲಾಧಿಕಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ ಸೋಲರ್ಗೊ.